ಜುಲೈ 17ನೇ ತಾರೀಕು ಮಾತ್ರ ಎಐಸಿಸಿ ಆವರಣದಲ್ಲಿ ನಾಗೇಂದ್ರ ಅವರಿದ್ರು. ಆದರೆ ಜುಲೈ 17ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಸಚಿವಗಿರಿಗಾಗಿ ಲಾಬಿಯನ್ನ ಮಾಡೋದಕ್ಕೆ ದೆಹಲಿಗೆ ಪ್ರವಾಸವನ್ನ ಮಾಡಿದ್ರು ನಾಗೇಂದ್ರ ಅವರು. ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್, ಪೊನ್ನಣ್ಣ ಕೋನರೆಡ್ಡಿ, ಸೋಮಯ್ಯ ಗಣಾಚಾರಿ ಜೊತೆಗೆ ನಾಗೇಂದ್ರ ಅವರು 17ನೇ ತಾರೀಕು ಹೋಗಿದ್ರು. ಆದರೆ ಈ ಒಂದು ದೆಹಲಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಪಡ್ಕೊಂಡಿದ್ರು. ಸಚಿವ ನಾಗೇಂದ್ರ ಪ್ರಯಾಣದ ದಾಖಲೆಯನ್ನ ಈಗ ಇಡಿ ಸಂಗ್ರಹಿಸ್ತಾ ಇದೆ. 2024ರ ಅಕ್ಟೋಬರ್ 14ರಂದು ನಾಗೇಂದ್ರಗೆ ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಷರತ್ತುಬದ್ಧ ಜಾಮೀನಿತ್ತು. ರಾಜ್ಯವನ್ನ ಬಿಟ್ಟು ಬೇರೆಲ್ಲೇ ಹೋಗಬೇಕಾದ್ರೂ ಕೂಡ ಕೋರ್ಟ್ ಅನುಮತಿಯನ್ನ ಪಡಿಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಿ ನಾಗೇಂದ್ರ ಅವರಿಗೆ ಜಾಮೀನನ್ನ ಕೋರ್ಟ್ ಕೊಟ್ಟಿರೋದು. ಅನುಮತಿಯನ್ನ ಪಡ್ಕೊಂಡು ಅವರು ಹೋಗಿದ್ರು. ಜುಲೈ 17ನೇ ತಾರೀಕಿಗೆ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಇದು. ಆದ್ರೆ ಈ ಒಂದು ದಿನಾಂಕದಂದು ಅವರು ಅನುಮತಿಯನ್ನ ಪಡ್ಕೊಂಡಿದ್ರು. ಆದ್ರೆ ಇದನ್ನ ಬಿಟ್ಟು ಇಡಿ ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಅನುಮತಿಯನ್ನ ಪಡೆಯದ ದಿನವೂ ಕೂಡ ಜುಲೈ 15ರಂದು ಹಾಗೂ 26ನೇ ತಾರೀಕು. ಆ ದಿನ ಅನುಮತಿಯನ್ನ ಪಡ್ಕೊಂಡಿರ್ಲಿಲ್ಲ. ಆದ್ರೆ ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ರು ಅನ್ನೋದು ಇಡಿ ಮಾಡ್ತಾ ಇರುವಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇಡಿ ಮಾಡ್ತಾ ಇದೆ. ಜುಲೈ 17ನೇ ತಾರೀಕು ಅವರು ಹೋಗಿರುವಂತಹ ಸಂಬಂಧಪಟ್ಟಂತೆ ವಿಜುವಲ್ಸ್ ಕೂಡ ಇದೆ. ಆದರೆ ಆ ದಿನದಂದು ಅವರು ಅನುಮತಿಯನ್ನ ಪಡ್ಕೊಂಡಿದ್ರು. ಆರೋಪ ಇರೋದು ಜುಲೈ 15ರಂದು ಹಾಗೂ ಜುಲೈ 26ರಂದು. ಈ 2 ದಿನಗಳಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈಗ ಇಡಿ ಕಲೆ ಹಾಕ್ತಾ ಇದೆ. ಸೊ ಹಾಗಾಗಿ ಆ ಒಂದು ದಾಖಲೆಗಳು ಸಿಕ್ಕಿದೆ. ಆದರೆ ಜಾಮೀನನ್ನ ರದ್ದುಪಡಿಸಿ ಅಂತ ಹೇಳಿ ಇಡಿ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಇದು ನಾಗೇಂದ್ರಗೆ ಮತ್ತೊಮ್ಮೆ ಕಂಟಕ ಆಗಬಹುದು ಅನ್ನುವಂತಹ ಚರ್ಚೆಗೆ ಕಾರಣ ಆಗಿದೆ. ಈಗ ಇಡಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಜುಲೈ 15 ಹಾಗೂ 26ಕ್ಕೆ ಸಂಬಂಧಪಟ್ಟಂತ ಪ್ರಯಾಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಇಡಿ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.